ಈ 5 ವಿಷಯಗಳನ್ನು ಮಕ್ಕಳಿಗೆ ಸಂಸ್ಕಾರವಾಗಿ ಕೊಟ್ಟಾಗ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ. ಏನು ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಯಾರಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದಾಗಿ ನೋಡೋಣ. 5ನೇ ಸ್ಥಾನದಲ್ಲಿ ಏನು ಅಂತ ಹೇಳಿದ್ರೆ, ಶ್ರೀಮಂತರಿಗೆ ಗೌರವ ಕೊಡಬೇಕು. ಯಾಕಂದರೆ ಅವರು ಸಮಾಜದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಗೌರವವನ್ನು ಕೊಡಬೇಕು. 4ನೇದು ಬಂಧುಗಳಿಗೆ. ಯಾರು ಕಷ್ಟ ಸುಖಕ್ಕಾಗಿರ್ತಾರೆ, ಅವ್ರ ಹತ್ರ ಹಣಕಾಸು ಇರುತ್ತೋ ಇರಲ್ವೋ, ಆದರೆ ಅವ್ರಿಗೆ ಗೌರವವನ್ನು ಕೊಡಬೇಕು. 2ನೇದಾಗಿ. 3ನೇದಾಗಿ ವಯಸ್ಸಿಗೆ. ಯಾಕಂದರೆ ಅವ್ರದ್ದು ಹಣಕಾಸು ಇರುತ್ತೋ ಇರಲ್ವೋ, ಬಂಧುಗಳಲ್ಲ, ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಎದ್ದು ನಿಂತು ಗೌರವವನ್ನು ಕೊಡಬೇಕು. ಇದು ಜಪಾನಲ್ಲೂ ಇಂದಿಗೂ ಕೂಡ ಜೀವಂತವಾಗಿದೆ. ಈ ಏನ್ಷಿಯಂಟ್ ವ್ಯಾಲ್ಯೂ ಸಿಸ್ಟಮ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಉನ್ನತ ಸ್ಥಾನದಲ್ಲಿರುವಂಥದ್ದು. 2ನೇದಾಗಿ ಸಾಧನೆ ಮಾಡಿರೋರಿಗೆ. ಯಾರು ಸಮಾಜದ ಸಾಧನೆ ಮಾಡಿರ್ತಾರೆ ಅವರಿಗೆ ಗೌರವ ಕೊಡಲೇಬೇಕು. ನಂಬರ್ 1 ಯಾರಿಗೆ ಅಂತ ಹೇಳಿದ್ರೆ, ವಿದ್ಯೆಗೆ. ಅವ್ರ ಹತ್ರ ಹಣಕಾಸು ಇರುತ್ತೋ ಇರಲ್ವೋ, ಬಂಧುಗಳಲ್ವೋ, ಹೌದು, ವಯಸ್ಸಾಗಿರುತ್ತೋ ಆಗಿರಲ್ವೋ, ಸಾಧನೆ ಮಾಡಿರ್ತಾನೋ ಮಾಡಿರಲ್ವೋ, ಅದೆಲ್ಲ ಬೇಕಾಗಿಲ್ಲ. ಆದರೆ ವಿದ್ಯಾವಂತನಿಗೆ ಗೌರವ ಕೊಡಬೇಕು. ಯಾಕಂದರೆ ಅವನು ಒಳಗಿಂದ ಬೆಳೆದಿರ್ತಾನೆ. ಹಾಗೆ ಅವನು ಗೌರವ ಕೊಡಬೇಕು. ಈ ಏನ್ಷಿಯಂಟ್ ವ್ಯಾಲ್ಯೂ ಸಿಸ್ಟಮನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಖಂಡಿತ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ. ಯಾರು ಹೇಳಿರೋದು ಅಂತ ಹೇಳಿದ್ರೆ, ಮನು ಹೇಳಿರೋದನ್ನು ಆಚಾರ್ಯ ಮಾಧ್ವರು ಕೃಷ್ಣಾಮೃತ ಮಹಾರಾಣದಲ್ಲೇ ಹೇಳಿದ್ದಾರೆ. ಆ ಪ್ರಮಾಣ ಶ್ಲೋಕ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಅದೇನು ಅಂತ ಹೇಳಿದ್ರೆ, ವಿತ್ತಂ ಬಂಧುವರ್ಯ ಕರ್ಮ ವಿದ್ಯಾ ಚೈವತ್ತು ಪಂಚಮಿ ಅಂತ. ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೇಳ್ಕೊತ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.